ವಿವರ್ಸ್ ವೆಲ್ಕಮ್ ಟು ಫ್ರೀ ಬಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನಾವು ಇವತ್ತು ಬೆಳಗಿನ ತಿಂಡಿಗೆ ಬೇಗನೆ ಮಾಡ್ಬೋದಂತ ಶಾವಿಗೆ ಭಾತನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮುಂದೇದಾಗಿ ಒಂದು 2 ಲೀಟರ್ ನೀರು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು ಅರಿಶಿನ ಹಾಕಿ, ನಂತರದಲ್ಲಿ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಶಾವಿಗೆ ಒಂದಕ್ಕೊಂದು ಅಂಟಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಇದು ನೀರು ಚೆನ್ನಾಗಿ ಕಾದಿದೆ. ಈ ಹಂತದಲ್ಲಿ ನಾವು ನಮ್ಮ ಶಾವಿಗೆ ಏನಿದೆ, ಒತ್ತು ಶಾವಿಗೆ ನಾವು ತೊಗೊಂಡಿರೋವಂಥದ್ದು, ಆ ಒತ್ತು ಶಾವಿಗೆನ ಹಾಕಿ ಬೇಯಿಸ್ಕೋಬೇಕು. ಭಾಳ ಹೊತ್ತು ಏನು ಒಲೆ ಮೇಲೆ ಬಿಡೋ ಅವಶ್ಯಕತೆ ಇಲ್ಲ. ಒಂದು 2 ರಿಂದ 3 ನಿಮಿಷ ಈ ರೀತಿ ಚೆನ್ನಾಗಿ ಕಾದಿರೋ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಬಿಡಿಯಾಗಿ ಆಗಿರುತ್ತೆ ಒತ್ತು ಶಾವಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕುದಿ ಬಂದರೆ ಸಾಕು, ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ. ನೀವು ಬೇಕಿದ್ರೆ ಹಿಂಗೆ ಮುಟ್ಟಿ ನೋಡ್ಬೋದು. ಈಸಿಯಾಗಿ ಹಿಂಗೆ ಬೆಂದಿದ್ರೆ ಗೊತ್ತಾಗುತ್ತೆ ನಮಗೆ. ಇದು ಈಗ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರೋಂಥ ಶಾವಿಗೆ ಆಗಿದೆ. ಈ ಹಂತದಲ್ಲಿ ನಾವು ಶಾವಿಗೆನ ಮತ್ತು ನೀರನ್ನು ಬೇರ್ಪಡಿಸ್ಕೊಳ್ಳೋಣ. ನಾನೊಂದು ಜಾಲರಿ ಸಹಾಯದಿಂದ ಇದನ್ನು ಬೇರ್ಪಡಿಸ್ಕೊಳ್ತಾ ಇದ್ದೀನಿ, ನೀರು ಮತ್ತು ಶಾವಿಗೆಯನ್ನು. ಈಗ ನೋಡ್ತಾ ಇರ್ಬೋದು, ಕುದೀತಾನೂ ಇದೆ, ಪರ್ಫೆಕ್ಟಾಗೂ ಬೆಂದಿದೆ ನಮ್ಮ ಶಾವಿಗೆ. ಸೊ ಇದನ್ನು ತೆಗಿಯೋಣ. ಒಂದು ಜಾಲರಿ ಸಹಾಯದಿಂದ ತೆಗೆದು ಒಂದು ಪಾತ್ರೆ ಹಾಕ್ಕೊಳ್ಳೋಣ ನಮ್ಮ ಶಾವಿಗೆ, ಬೆಂದಿರೋವಂಥ ಶಾವಿಗೆಯನ್ನು. ಹೀಗೆಲ್ಲ ಶಾವಿಗೆಯನ್ನು ತೆಗೆದಿಟ್ಕೊಂಡಿದ್ದಾಯಿತು. ನೆಕ್ಸ್ಟ್ ಒಗ್ಗರಣೆಗೆ ಒಂದು 5 ರಿಂದ 6 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ, ಜೀರಿಗೆ, ಶೇಂಗಾವನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಮ ಶಾವಿಗೆ ಬಾತಿಗೆ. ನಂತರದಲ್ಲಿ ಕಡಲೆಬೇಳೆ 1 ಟೀ ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಅದೆಲ್ಲ ಫ್ರೈ ಆದ್ರೇ ಒಳ್ಳೆ ಟೇಸ್ಟ್ ಸಿಗೋದು. ಹಸಿ ಶೇಂಗಾ ನಮಗೆ ಒಳ್ಳೆ ಟೇಸ್ಟ್ ಕೊಡಲಿಕ್ಕೆ ಆಗಲ್ಲ. ಹಾಗಾಗಿ ಶೇಂಗಾ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಏನೇ ಹಾಕಿದ್ರು ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾವು ಒಂದಿಷ್ಟು ಕ್ಯಾಶ್ಯೂ ಅಂದರೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿಯನ್ನು ಹಾಕಿದ ನಂತರ ನಾವು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರುಬ್ಬಿಟ್ಕೊಂಡಿದ್ದೀನಿ, ನೀವು ಕುಟ್ಟಿಗೆ ಸಹ ಹಾಕ್ಕೋಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದ ನಂತರ ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ, ಸ್ವಲ್ಪ ಬೆಂದಿದೆ ಕೂಡ ಈರುಳ್ಳಿ. ಈ ಹಂತದಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಒಗ್ಗರಣೆಗೆ ಹಾಕ್ತಾಯಿದ್ವಿ. ಈಗಾಗಲೇ ನಾವು ಶಾವಿಗೆಗೆ ಅರಿಶಿನವನ್ನು ಬಳಸಿದ್ವಿ, ಇದು ಒಗ್ಗರಣೆಗೆ ಅರಿಶಿನವನ್ನು ಬಳಸ್ತಾಯಿದ್ವಿ. ಈಗ ಈರುಳ್ಳಿ ಮತ್ತು ಮೆಣಸಿನಕಾಯಿ ಸ್ವಲ್ಪ ಬೆಂದಾದ ನಂತರ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಟೊಮೊಟೊವನ್ನು ಹಾಕಿ ಮತ್ತೆ ಬೇಯಿಸ್ಕೋಬೇಕು ಚೆನ್ನಾಗಿ.
ನಾನಿಲ್ಲಿ 2 ಟೊಮೊಟೊವನ್ನು ಬಳಸಿದ್ದೀನಿ. 1 ಈರುಳ್ಳಿ, 5ರಿಂದ 6 ಮೆಣಸಿನ್ಕಾಯಿ, 2 ಟೊಮೊಟೊ ಇಷ್ಟನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಒಗ್ಗರಣೆ ಬೆಂದ ನಂತರ ನಾವು ಏನು ಸೋಸಿ ಇಟ್ಕೊಂಡಿದ್ವಲ್ಲ ಆ ಶಾವಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಂತದಲ್ಲಿ ನಿಮಗೆ ಉಪ್ಪು ಬೇಕನ್ಸಿದ್ರೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದರೆ ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ಹಾಕಿ, ಉಪ್ಪಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಸ್ವಾದ ಕೊಡುತ್ತೆ, ಹುಳಿ ಕೊಡುತ್ತೆ ನಮ್ಮ ತಿಂಡಿಗೆ, ಶಾವಿಗೆ ಬಾತಿಗೆ. ಸೊ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಒಗ್ಗರಣೆ ಮತ್ತು ಶಾವಿಗೆ ಎಲ್ಲ ಚೆನ್ನಾಗಿ ಬೆರಿಬೇಕು. ಈಗ ಉಪ್ಪಿನ ಅವಶ್ಯಕತೆ ಇದೆ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು. ಇಷ್ಟೇ, ನಮ್ಮ ಶಾವಿಗೆ ಬಾತ್ ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ವಾಚ್ ಮೈ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ. ಆದಷ್ಟು ಈ ರೀತಿ ಹೊಸ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀವಿ. ಪ್ಲೀಸ್ ಶೇರ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.